ನೇಹ ಹತ್ಯೆ ಅವತ್ತು ಸಹ ಒಂದು ವೈಯಕ್ತಿಕವಾದಂಥ ಒಂದು ಘಟನೆ. ಅದನ್ನು ನಾವು ತೀವ್ರವಾಗಿ ಖಂಡಿಸೋದರ್ಥಲ್ಲಿ ಅದು ಯಾರು ಆ ಒಂದು ಕೆಲಸವನ್ನು ಮಾಡಿದ್ದಾರೆ ಅವ್ರು ನಿರ್ದಾಕ್ಷಿಣ್ಯವಾಗಿ ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ತೀವಿ, ಕಠಿಣವಾದಂಥ ಶಿಕ್ಷಣ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ. ನೋಡಿ, ಇಂಥವೆಲ್ಲನೂ ಕೂಡ ಇಂಥವು ಇನ್ಸಿಡೆಂಟ್ಸು ಎಲ್ಲ ಕೂಡ ಆಗ್ತವೆ. ಇದರ ಅರ್ಥ ಆ ಸಮಾಜಕ್ಕಾಗಲಿ ಅಥವಾ ಯಾವುದೇ ಒಂದು ಇದಕ್ಕೆ ಕೊಡುವಂಥದ್ದಲ್ಲ. ಒಬ್ಬ ವ್ಯಕ್ತಿ ಮಾಡಿ ತಪ್ಪಿಗೆ ಇವತ್ತು ಲಿಂಗಾಯತರ ನಾವು ಯಾರೋ ಒಬ್ಬರು ತಪ್ಪು ಮಾಡಿದ್ರೆ, ನಾನು ತಪ್ಪು ಮಾಡಿದ್ರೆ ಇಡೀ ಸಮಾಜ ತಪ್ಪ, ಹೀಗೆ ಅದು ಪ್ರಶ್ನೆ ಅಲ್ಲ. ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳೋದಿಲ್ಲ. ಅವ್ರಿಗೆ ನಾವು ಅದನ್ನು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀವಿ ಸರ್. ಅತ್ಯಂತ ಹೇಯವಾದಂಥ ಕೃತ್ಯ ಅದು. ಅವ್ರನ್ನ ಬಂಧಿಸಿದ್ದಾರೆ, ಅವ್ರ ಮೇಲೆ ಕ್ರಮ ಕೈಗೊಳ್ತೇವೆ, ಕಠಿಣವಾದಂಥ ಶಿಕ್ಷಣ ಕೊಡ್ತೇವೆ. ನಮ್ಮ ಕಾಂಗ್ರೆಸ್ ಪಕ್ಷ ಅವತ್ತು ಸಹ ಇಂಥವಕ್ಕೆ ಯಾವುದಕ್ಕೂ ಕೂಡ ನಾವು ಸ್ವಲ್ಪನೂ ಕೂಡ ಅವತ್ತು ಸಹ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಪ್ರಶ್ನೆ ಬರೋದಿಲ್ಲ. ಇದು ಯಾವುದೇ ಜಾತಿಯದ್ದೇ ಅಲ್ಲ, ಯಾವುದೇ ಜಾತಿಯವರಾಗಲಿ. ಟಾರ್ಚರ್ ಮಾಡಿ ಸಾಯಿಸಬೇಕು, ಈಸಿ ಡೆತ್ ಸಿಗಬಾರ್ದು, ಫುಲ್ ಟಾರ್ಚರ್ ಮಾಡಿ ಸಾಯಿಸಬೇಕು. ನೆಕ್ಸ್ಟ್ ಯಾವ ಹುಡುಗಿ ಮೇಲೆ ಕೈ ಎತ್ತಾಕು ನೋಡಬಾರ್ದು. ಕಾಲೇಜ್ ಮಂದ ತೊಂಬನ ಬೇಲೆ ಕಾಲೇಜ್ ಮಂದ ತೊಂಬರಿ ಅವನ್ನ ಅವ್ರು ಇಲ್ಲಿ ತಂದಿದ್ದು ನಾವು ವಿದ್ಯಾರ್ಥಿಗಳ ಶಿಕ್ಷೆಯನ್ನು ಕೊಡ್ತೇವೆ. ಇನ್ನೊಮ್ಮೆ ಅಂತ ಹುಡುಗರು ಯಾರಿಗೂ ಕಣ್ಣೆತ್ತು ನೋಡಬಾರ್ದು. ಹಾಕ್ಸಾಕತ್ರಿ, ಯಾಕಂದ್ರೆ ಕಾಲೇಜ್ ಮುಂದೆ ಹಾಕಿದ್ರೆ ಇನ್ನೊಮ್ಮೆ ಯಾವ ಘಟನೆ ನಡೆಯೋದಿಲ್ಲ. ನೀವು ಜೈಲ್ ಒಳಗೆ ಊಟ ಕೊಟ್ಟು ಅವ್ಗೆ ಸಪೋರ್ಟ್ ಕೊಟ್ಟು ಅವ್ಗೆ ಬೇಲ್ ತೊಗೊಂಬಂದು ಮತ್ತೆ ಮಾಡ್ತೇನಂತಂದ್ರೆ ಇದು ಆಗಲಾರ್ದ ಮಾತು. ಯಾಕಂದ್ರೆ ಯಾವ ತಂದೆ ತಾಯಿಗೂ ಕಳಿಸ್ಬೇಕಂತಂದ್ರೆ ಎಲ್ಲರೂ ಜೈಲ್ ಬಿಟ್ಟು ಕುಂದ್ರಬೇಕು. ಆ ಥರ ಕಾಲೇಜ್ ಮುಂದೆ ಏನು ಹಾಕಿಬಿಡ್ರಿ ಅವನ್ನ. ನಿನ್ನೆ ಆಲ್ರೆಡಿ ವಿದ್ಯಾನಗರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ FIR ರಿಜಿಸ್ಟರ್ ಆಗಿದೆ. ಒಂದೇ ತಾಸಲ್ಲಿ ಆರೋಪಿನ ಸಹ ಬಂಧನೆ ಮಾಡಿ ಮುಂದಿನ ಕ್ರಮ ಕೈಗೊಂಡಿದ್ದೀವಿ. ಇದು ಯಾವ ಫ್ಯಾಮಿಲಿ ಡಿಸೀಸ್ ಅವರ ಫ್ಯಾಮಿಲಿ ಏನಿದ್ದಾರೆ ಅವರು ಹೇಳಿರುವಂತಹ ವಿಷಯವನ್ನ ಗಣನೆಗೆ ತಗೊಂಡು ಕಾನೂನು ಪ್ರಕಾರವಾಗಿ ಕಟ್ಟುನಿಟ್ಟಿನ ಕ್ರಮ ಏನೇನು ಜರುಗಿಸಬೇಕು ಕಾಲಕಾಲಕ್ಕೆ ಅದನ್ನ ಜರುಗಿಸ್ಕೊಂಡ್ ಬಂದಿದ್ದೀವಿ. ಮುಂದೇನು ತನಿಖೆಯಲ್ಲಿ ಯಾವ ತರ ಅಂಶಗಳು ಹೊರಬೀಳುತ್ತೆ ಅದರ ಪ್ರಕಾರ ನಾವು ನಮ್ಮ ಮುಂದಿನ ಕ್ರಮವನ್ನ ಜರುಗಿಸ್ತೀವಿ. ಅವ್ರಿಗೂ ನಾವು ಅದೇ ಮಾಹಿತಿಯನ್ನ ಸಲ್ಲಿಸಿ ಇನ್ನ ನೀವು ನೋಡ್ತಿರಬಹುದು ಡಿಸ್ಪರ್ಸ್ ಆಗ್ತಾ ಇದ್ದಾರೆ. ಅವರಿಗೂ ನಾವು ಏನು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿದ್ದೀವಿ ಅದರ ಬಗ್ಗೆನೂ ಹೇಳಿ ಅವರ ಎಲ್ಲ ವಿಷಯವನ್ನ ತನಿಖೆ ಯಾವ ಹಂತದಲ್ಲಿದೆ, ಏನು ಕ್ರಮ ಇಲ್ಲಿಯವರೆಗೆ ತಗೊಂಡಿದ್ದೀವಿ ಅದನ್ನ ಎಲ್ಲ ಸವಿವರವಾಗಿ ಅವರಿಗೆ ತಿಳಿಸಿಕೊಟ್ಟಿದ್ದೀವಿ. ಹೌದು, ಆಲ್ರೆಡಿ ಪಡಿಸಿದ್ದೀವಿ. ಅವರು ಪ್ರೊಟೆಸ್ಟ್ ಮಾಡೋದು ರೈಟ್ಸ್ ಅವ್ರಿಗಿದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಕಾನೂನು ಚೌಕಟ್ಟಿನಲ್ಲಿ ಕಟ್ಟುನಿಟ್ಟಾಗಿ ಏನೇನು ಮಾಡಬೇಕು ಎಲ್ಲವನ್ನ ನಾವು ಮಾಡ್ತಾ ಇದೀವಿ, ಮುಂದೆನೂ ಸಹ ಮಾಡ್ತೀವಿ. ಆ ವ್ಯಕ್ತಿಯನ್ನ ಸಾಯುವವರೆಗೂ ಗಲ್ಲಿಗೆ ಏರಿಸಲೇಬೇಕು. ಅಲ್ಲಿವರೆಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಪ್ರತಿಭಟನೆ ಮಾಡ್ತಾನೆ ಇರುತ್ತೆ. ಇಂತಹ ಘಟನೆಗಳು ಮತ್ತೊಮ್ಮೆ ಕಂಡು ಬರಬಾರದು. ಕೇವಲ ಉತ್ತರ ಭಾರತ ಕರಾವಳಿ ಪ್ರದೇಶದಲ್ಲಿ ಕಂಡು ಬರೆದಂಥ ಇಂತಹ ಘಟನೆಗಳು ಈಗ ಉತ್ತರ ಭಾರತದಲ್ಲಿ ಕಂಡು ಬಂದಿದ್ದ ಹುಬ್ಬಳ್ಳಿಯಲ್ಲಿ ಕಂಡು ಬಂದಿದ್ದು ಅತ್ಯಂತ ವಿಪರ್ಯಾದ ಸಂಗತಿ. ಅವನನ್ನು ಗಲ್ಲಿಗೆ ಏರಿಸಲೇಬೇಕು. ಪೊಲೀಸ್ ಅವರು ಕೂಡ ಯಾರಾದರೂ ಎದೆಯಲ್ಲಿ ಕುದಿಯುವಂಥ ರಕ್ತ ಇದ್ದಂಥ ಪೊಲೀಸ್ ಅವರು ಕೂಡ ಅವನನ್ನು ಎನ್ಕೌಂಟರ್ ಮಾಡಿ ಬಿಸಾಕಲೇಬೇಕು. ಇದು ಇವತ್ತಿನ ವಿದ್ಯಾರ್ಥಿಗಳ ಒಂದು ಉದ್ದೇಶವಾಗಿರ್ತದೆ. ಅಲ್ಲಿವರೆಗೂ ಕಾರ್ಪೊರೇಟರ್ ಮಗಳು ಅಂದರೆ ನಿರಂಜನ್ ಹಿರೇಮಠ ಅವರ ಮಗಳು ನೇಹಾ ಹಿರೇಮಠ ಅವರ ಪಾರ್ಥಿವ ಶರೀರ ಇದೀಗ ರುದ್ರಭೂಮಿಯತ್ತ ಆಗಮಿಸಿರುವಂಥದ್ದು. ನನ್ನ ಸಾಕಷ್ಟು ಅವರ ಕುಟುಂಬಸ್ಥರ ಅಳಲು ಮುಗಿಲು ಮುಟ್ಟಿರುವಂಥದ್ದು. ನನ್ನ ಜೊತೆಗೆ ಅವರ ತಂದೆ ನಿರಂಜನ್ ಹಿರೇಮಠ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನಿನ್ನೆ ಆದಂಥ ದುರ್ಘಟನೆ. ಸರ್, ನಿನ್ನೆಯಿಂದ ನಾನು ಸಾಕಷ್ಟು ಬೈಟ್ ಕೊಟ್ಟಿದ್ದೀನಿ. ಎಲ್ಲ ಮೀಡಿಯಾದವರು ನಾನು ಭಾಳಷ್ಟು ಅದ್ರ ಬಗ್ಗೆ ಬೆನ್ನಿಗೆ ನಿಂತು ಹೋರಾಟ ಮಾಡಿ ಇಡೀ ದೇಶಾದ್ಯಂತ ತಾವು ಸುದ್ದಿ ಮಾಡಿರಿ. ಮತ್ತು ಅದಕ್ಕೆ ಮೊದಲು ಪ್ರಥಮವಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದ್ರ ಜೊತೆಗೆ ಎಲ್ಲ ಸಂಘಟನೆಗಳು, ಎಲ್ಲ ಗುರು ಹಿರಿಯರು ಎಲ್ಲರೂ ಕೂಡ ಯಾವುದೇ ಪಕ್ಷ ಭೇದ ಮರ್ತು ಎಲ್ಲ ಕೂಡ ನನ್ನ ಬೆನ್ನಿಗೆ ನಿಂತು ಆಕೆನ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆಕೆಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡ್ಯಾರೆ. ನಿನ್ನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಯಾರು ಕೂಡ ಒಂದು ಗ್ಲಾಸ್ ನೀರು ಕುಡಿಬೇಕು ಅಂದ್ರೆ 10 ಸಲ ವಿಚಾರ ಮಾಡಿ ನೀರು ಕುಡಿಯತ್ತಾರೆ. ಅಂಥ ಒಂದು ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯೊಳಗೆ ನಡೀತಾ ಇದೆ. ಉತ್ತರ ಕರ್ನಾಟಕದಾಗ ನಡೀತಾ, ಇಡೀ ಕರ್ನಾಟಕ ಇಡೀ ದೇಶದಾಗ ಕೂಡ ಚರ್ಚೆ ನಡೀತಾ ಇದೆ. ಇಂಥ ಒಂದು ಘಟನೆ ಮರುಕಳಿಸ್ಬಾರ್ದು. ಯಾವುದೂ ಕೂಡ ಅಮಾಯಕರ ಮಕ್ಕಳನ್ನ ಇವತ್ತು ನಾ ಜನಪ್ರತಿನಿಧಿ, ನನ್ನ ಮಗಳದ ಈ ರೀತಿ ಆಗಿದೆ, ಬಡ ಮಕ್ಕಳದ್ದು ಏನಾಗಿರ್ಬೋದು. ಗೃಹ ಸಚಿವರು ಹೇಳ್ತಾರೆ ಇದು ಒಂದು ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳ್ತಾರೆ. ಹೇಳಿಕೆ ಅಷ್ಟು ಮಟ್ಟಿಗೆ ಸರಿ ಸರ್? ಇದು ಆಕಸ್ಮಿಕ ಅಂತ ಹೇಳೋದು ಅವರು ರಾಂಗ್ ಸ್ಟೇಟ್ಮೆಂಟ್. ಈ ಆಕಸ್ಮಿಕ ಅನ್ನೋಕೆ ಏನು ಮ್ಯಾಲಿಂದ ಬಿದ್ದಿಲ್ಲ ಏನು, ಅಥವಾ ಏನು ಆಕೆ ಕೈ ತಪ್ಪಿ ಬಸ್ನಾಗಿಂದ ಏನು ಟೈರಿಗೆ ಬಿದ್ದಿಲ್ಲ. ಆಕಸ್ಮಿಕ ಅನ್ನೋಕೆ ಏನು ರೈಲ್ವೆಗೆ ಬಿದ್ದಿಲ್ಲ ಕೈ ತಪ್ಪಿ. ಆ ರೀತಿ ಹೇಳಿಕೆ ಹೂವು ಕೊಡೋದು ಒಂದು ಗೃಹ ಸಚಿವರಿಗೆ ಶೋಭೆ ಕೊಡೋದಿಲ್ಲ. ಅದಕ್ಕೆ ದಯಮಾಡಿ ಇಂಥ ಹೇಳಿಕೆ ಕೊಟ್ಟು ಮತ್ತೆ ನೀವು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಆತ್ಮಕ್ಕೆ, ನಮ್ಮ ಆಕಿನ ಆತ್ಮಕ್ಕೆ ಮತ್ತು ನಮ್ಮ ಮಂತನಕ್ಕೆ ಅಗೌರವ ಮಾಡಬೇಡ್ರಿ. ಅದಕ್ಕೆ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಅದು ಸರಿ ಅನ್ಸಂಗಿಲ್ಲ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟ್ರ್, ನನ್ನ ಬಗ್ಗೆ ನನ್ನ ಇದಕ್ಕೇ ಇಂಥವು ಹೇಳಿಕೆ ಕೊಡ್ತಾರೆ. ಇನ್ನು ಬೇರೆದವ್ರು ಹೆಂಗಿರ್ಬಾರ್ದು.
ಅದಕ್ಕೆ ದಯಮಾಡಿ ಇಂಥವು ಹೇಳಿಕೆ ಕೊಡೋದ್ರಿಂದ ಅವರೆಲ್ಲ ಇದು ಅಂಥವು ಹೇಳಿಕೆ ಕೊಟ್ಟು ಮತ್ತೆ ನಮ್ಮ ಮನಸ್ಸಿಗೆ ನೋವು ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ಅದಕ್ಕೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಿ. ಒಂದು ಗೃಹ ಸಚಿವರಾಗಿ ಈ ರಾಜ್ಯದ ಹೆಚ್ಚಿನ ಜವಾಬ್ದಾರಿ ಇದೆ. ಜನ ನಿಮ್ಮನ್ನ ಅಬ್ಸರ್ವ್ ಮಾಡತ್ತಾರೆ. ಇಲೆಕ್ಷನ್ ಹೊತ್ತೊಂದು ಏನು ವೀರಶೈವಲಿಂಗಾಯತ ಮನೆಯಾಗ ಇಂಥದ್ದೊಂದು ಘಟನೆ ಆಗಿದೆ. ಅವ್ರಿಗೆ ಯಾವ್ದಾರ ಒಂದು ಪರಿಹಾರ ಅವ್ರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ಮನಸ್ಥಿತಿ ತಾವು ಹುಟ್ಟಿಸ್ಕೋಬೇಕು. ಅದನ್ನು ಬಿಟ್ಟುಕೊಟ್ಟು ನಮ್ಮ ಮನೆ ಮೇಲೆ ಕಳಂಕಿಡೋದು, ಆಮೇಲೆ ಆಕಸ್ಮಿಕ ಅನ್ನೋದು, ಅದನ್ನು ಬಿಟ್ಟು ಇದೊಂದು ವೈಯಕ್ತಿಕ ಅನ್ನೋದು, ಇಂಥವು ಹೇಳಿಕೆ ಕೊಡೋದ್ರಿಂದ ಅದು ಏನರ ಸ್ಟ್ಯಾಂಡ್ ಆಕೈತೆ. ನಿಮ್ಮ ಬಗ್ಗೆ ನೀವೇ ಗೌರವ ಕಳ್ಕೊತೀರಿ. ಅದಕ್ಕೆ ದಯಮಾಡಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ. ನಾನು ನಿಮ್ಮ ಕಾರ್ಪೊರೇಟರ್ ಅದೇನಿ, ನಿಮ್ಮ ಕಾರ್ಯಕರ್ತ ಅದೇನು. ನನ್ನ ಮನೆಯಾಗಿಂತ ಬೆಂಕಿ ಎತ್ತು ಉರಿಯಾತೈತೆ. ನನ್ನ ಮನ್ಸಿಗೆ ಎಷ್ಟು ನೋವಾಯ್ತು, ನನ್ನ ಮಂತನಿಗೆ ಎಷ್ಟು ನೋವಾಯ್ತು, ನನ್ನ ಬಳಗಕ್ಕೆ ಎಷ್ಟು ನೋವಾಯ್ತು, ನನ್ನ ಇಡೀ ಸಮಾಜಕ್ಕೆ ಎಷ್ಟು ನೋವಾಯ್ತು ನಮಗೆ ಗೊತ್ತು. ಅಂತಲೇ ನೀವು ಯಾರು ಕೂಡ ಈ ರೀತಿ ಹೇಳಿಕೆ ಕೊಡೋ ಅಂತ ಮಾಡಬೇಡ್ರಿ. ದಯಮಾಡಿ ಅದನ್ನು ಏನು ಕೊಟ್ಟಿರಿ ಅದಕ್ಕೊಂದು ಏನು ಕರೆಕ್ಷನ್ ಮಾಡಿ ಅದನ್ನು ತಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಬೇಕಂತ ನಾನು ವಿನಂತಿ ಮಾಡ್ತೀನಿ. ಯಾರೋ ಇಲ್ಲೇ ಕುಂತು ನಿಮಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದನ್ನೇ ಹೇಳಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ. ನಾಳೆ ನಿಮಗೆ ಯಾರು ಕೂಡ ವಿಶ್ವಾಸ ಇಡಂಗಿಲ್ಲ ಅಂತ ದಯಮಾಡಿ. ಓಕೆ, ಇದಿಷ್ಟು ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವರ ಮಾತು. ಒಂದು ಕಡೆ ಇಂಥ ವಿಷಯದಲ್ಲಿ ಗೃಹ ಸಚಿವರಾದಂಥವ್ರು ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು, ನನ್ನ ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸುವಂಥ ಕೆಲಸಕ್ಕೆ ಮುಂದಾಗಬೇಕು ಅಂತಕ್ಕಂಥ ನೋವಿನ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಹೇಳ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ನಿನ್ನೆ ಬರ್ಬರವಾಗಿ ಹತ್ಯೆಯಾಗಿರುವಂತಹ ನೇಹಾ ಹಿರೇಮಠ ಅವರ ಅಂತಿಮ ಯಾತ್ರೆ ರುದ್ರಭೂಮಿಯತ್ತ ಈಗ ತೆರಳುತ್ತಾ ಇದೆ. ಅವರ ಕುಟುಂಬಸ್ಥರ ಒಂದು ಅಳಲು ನೋವು ಸಾಕಷ್ಟು ಮುಗಿಲು ಮುಟ್ಟಿದೆ. ಅವರ ತಂದೆಯವರಿದ್ದಾರೆ, ಅವರ ಕುಟುಂಬಸ್ಥರು ಸಾಕಷ್ಟು ನೋವಿನ ಮಡುವಿನಲ್ಲಿದ್ದಾರೆ. ನನ್ನ ಜೊತೆಗೆ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ನೇಹಾ ಹಿರೇಮಠ ಅವರ ಒಂದು ದುರಂತ ಘಟನೆ ಏನು ಹೇಳ್ತೀವಿ ಸರ್? ನೋಡಿ, ಇವತ್ತು ಭಾಳ ದುರ್ದೈವಕರವಾಗಿರ್ತಕ್ಕಂಥ ಸಂಗತಿಯನ್ನು ನಾವು ಇವತ್ತು ಇಡೀ ಹುಬ್ಬಳ್ಳಿ ಜನ ಅನುಭವಿಸ್ತಾ ಇದ್ದೇವೆ. ಯಾವ ಒಂದು ಕಾಲೇಜ್ ವಿದ್ಯಾರ್ಥಿನಿಯಾಗಿ ಕಾಲೇಜಿನಲ್ಲಿ ಉತ್ತಮವಾದಂಥ ಶಿಕ್ಷಣ ಪಡಿತಕ್ಕಂಥ ವಿದ್ಯಾರ್ಥಿ ಬಗ್ಗೆ ಇವತ್ತು ಈ ರೀತಿ ಭೀಕರವಾಗಿರ್ತಕ್ಕಂಥ ಹತ್ಯೆಯನ್ನು ಗಮನಿಸೋದು ಒಂದು ಕಡೆ ಆದರೆ, ಇವತ್ತು ಅವ್ರ ಕುಟುಂಬಕ್ಕೆ ಸಾಕಷ್ಟು ದುಃಖದಲ್ಲಿ ಮಡುವಿನಲ್ಲಿದ್ದಾಗ ಭಾಳ ದುರ್ದೈವಕರ ಸಂಗತಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಹೇಳಿಕೆಗಳನ್ನು ಕೊಡ್ತಾರೆ. ಇದೊಂದು ಆಕಸ್ಮಿಕ ಘಟನೆ ಅಂತಕ್ಕಂಥ ಹೇಳಿಕೆಯನ್ನು ಇವತ್ತು ಗೃಹ ಸಚಿವರು ಕೊಟ್ಟಾರ ಅನ್ನೋಂಥದ್ದು ತಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಂಡಿದ್ದೇನೆ. ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಒಂದು ಜವಾಬ್ದಾರಿಯ ಸ್ಥಾನದಲ್ಲಿರ್ತಕ್ಕಂಥ ಸನ್ಮಾನ್ಯ ಗೃಹ ಸಚಿವರು ಆಕಸ್ಮಿಕ ವರ್ಡಿನ ಡೆಫಿನಿಷನ್ ಆದರೂ ಏನಂತ ಅರ್ಥ ಮಾಡ್ಕೋಬೇಕು ಒಂದ್ಸಲ. ನಾವು ಹೋಗೋ ಮುಂದೆ ಮರ ಬಿತ್ತಂತಂದ್ರೆ ಅವಾಗ ಏನಾರ ಹತ್ಯೆ ಆತಂದ್ರೆ ಅದೊಂದು ಆಕಸ್ಮಿಕ ಆಗುತ್ತೆ. ಹೋಗೋ ಮುಂದೆ ಕಾರ್ ಆಕ್ಸಿಡೆಂಟ್ ಆತಂದ್ರೆ ಅದೊಂದು ಆಕಸ್ಮಿಕ ಅಂತ ಆಗುತ್ತೆ. ನಾವು ಹೋಗೋ ಮುಂದೆ ಏನೋ ಒಂದು ಸಿಡ್ಲು ಬಡೀತು ಅಂತಂದ್ರೆ ಅದೊಂದು ಆಕಸ್ಮಿಕ ಅಂತ ಆಗುತ್ತೆ. ಆದರೆ ಇವತ್ತು ಒಬ್ಬ ಮುಸಲ್ಮಾನ್ ಯುವಕ, ಇವತ್ತು ಜಿಹಾದಿ ಮನಸ್ಥಿತಿ ಉಳಿರ್ತಕ್ಕಂಥ ಯುವಕ, ಇವತ್ತು ಅವರನ್ನು ಬರ್ಬರವಾಗಿ 8 ಬಾರಿ ಇರಿದವ್ರನ್ನ ಕೊಲೆ ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ. ಅದನ್ನು ನೀವು ಆಕಸ್ಮಿಕ ಅಂತ ಹೇಳ್ತೀರಿ ಅಂದರೆ ಯಾರಿಗೆ ಕ್ಲೀನ್ ಚೀಟ್ ಕೊಡಕೊಂಡ್ರಿ ನೀವು? ಗೃಹ ಮಂತ್ರಿಗಳಾದಂಥವ್ರು ಈ ರೀತಿ ಹೇಳಿಕೆ ಕೊಡೋದು ಅಂದ್ರೆ ಒಂದ್ ಕಡೆ ಅವರಿಬ್ರು ಪ್ರೀತಿ ಮಾಡ್ತಾ ಇದ್ರು, ಆಕಸ್ಮಿಕವಾಗಿ ಈ ರೀತಿ ಘಟನೆ ಆಗಿದೆ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಸರ್? ನೋಡ್ರಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಅಥವಾ ಮುಖ್ಯಮಂತ್ರಿಗೆ ಗೃಹ ಸಚಿವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಆಕಸ್ಮಿಕ ವರ್ಡಿನ ಡೆಫಿನೇಷನ್ ಅರ್ಥ ಮಾಡ್ಕೊರಿ ಫಸ್ಟ್ ನೀವು. ಆಕಸ್ಮಿಕ ಯಾವುದಕ್ಕಂತಾರ? ರೋಡ್ನಾಗ ಹೋಗಿ ಮುಂದೆ ಗಾಡಿ ಸ್ಕಿಡ್ ಆಗಿ ಬೀಳ್ತೀನಿ, ಅದು ಆಕಸ್ಮಿಕ ಅಂತ ಹೇಳ್ತಾರೆ. ಮಳೆ ಜೋರು ಬರಾಕತ್ತಿತ್ತು, ಶಿಡ್ಲು ಬಡಿದ್ರೆ ಅದು ಆಕಸ್ಮಿಕ ಅಂತ ಹೇಳ್ತೀವಿ. ಹಾದ್ಯಾಗ ಹೋಗಿ ಮುಂದೆ ಮರ ಬಿದ್ದು ಸತ್ತಂದ್ರೆ ಅದಕ್ಕೆ ಆಕಸ್ಮಿಕ ಅಂತ ಹೇಳ್ತೀವಿ. ಇದನ್ನು ಒಬ್ಬ ವ್ಯಕ್ತಿ ಬಂದು ಬರ್ಬರವಾಗಿ ಇವತ್ತು 8 ಬಾರಿ ಚಾಕು ಇರೋದು ಹಾಕ್ತಾನೆ. ನೀವು ಆಕಸ್ಮಿಕ, ಇದಕ್ಕಿಂತ ನಾಚಿಕೆಡ ಸಂಗತಿ ಏನೈತಿ ಇವತ್ತು? ನಾಳೆ ನಿಮ್ಮ ಮಕ್ಕಳಿಗಾದ್ರೂ ಇದಕ್ಕೆ ಆಕಸ್ಮಿಕ ಅಂತ ಹೇಳ್ತೀರಾ ನೀವು? ಬರ್ಬರೆ ಹತ್ಯೆ ಆಗೈತಿ, ಅದನ್ನ ಹತ್ಯೆ ಅಂತ ಹೇಳೋದು ಬಿಟ್ಟು ಇವತ್ತು ಆಕಸ್ಮಿಕ ಒಂದು ಘಟನೆ ಅಂತ ಹೇಳ್ತೀರಿ. ಅದು ಲವ್ ಇನ್ನೊಂದು ಏನು ಇನ್ನೂ ಇನ್ವೆಸ್ಟಿಗೇಷನ್ ಆಗಿಲ್ಲ ನಿಮಗಿಲ್ಲೇ. ನಿಮ್ಮ ಹಾಗಾದ್ರೆ ರಿಪೋರ್ಟ್ ಕೊಟ್ರೆ ನಿಮಗೆ ಇವತ್ತು ನಿಮ್ಮ ಕಮಿಷನರ್ ಅವರು DCP ಅವರು ನಿಮಗೆ ರಿಪೋರ್ಟ್ ಕೊಟ್ಬಿಟ್ರೆ ಆಗಲೇ ಇದೊಂದು ಲವ್ ಇತ್ತು ಅಂತಕ್ಕಂಥದ್ದನ್ನು ಯಾರು ಜನರ ದಿಕ್ಕು ತಪ್ಸಕೊಂಡ್ರಿ? ನೀವು ರಾಜ್ಯ ಜನರ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತೀರಿ. ಅರ್ಥ ಮಾಡ್ಕೋಬೇಕು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು. ನೀವು ಇದನ್ನ ಯಾಕೆ ಈ ರೀತಿಯಾದಂಥ ಹೇಳಿಕೆಗಳು ಕೊಟ್ಟು ಚಿಲ್ಲರ ರಾಜಕಾರಣ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ? ಇವತ್ತು ಆಗಿರ್ತಕ್ಕಂಥ ಹತ್ಯೆ ಬಗ್ಗೆ ಮಾತಾಡ್ರಿ. ಲವ್ ಜಿಹಾದಿಯನ್ನು ನಾವು ಕಡಿವಾಣ ಹಾಕ್ತೀವಿ ಅಂತ ಉತ್ತರ ಕೊಡ್ರಿ ಮೊದಲು. ಅದನ್ನು ಬಿಟ್ಟುಕೊಟ್ಟು ಬೇರೆ ಇದು ಆಕಸ್ಮಿಕ ಅಂತಕ್ಕಂಥ ಮಾತನ್ನು ಬಂದ್ ಮಾಡಿರಿ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೇನೆ ನಾನು ಅವ್ರಿಗೆ. ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತು. ಒಂದು ಕಡೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಈ ರೀತಿ ಹೇಳಿಕೆಯನ್ನು ನೀಡ್ತಾ ಇರೋದು ಕ್ಷುಲ್ಲಕ ರಾಜಕೀಯ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆಕ್ರೋಶಭರಿತವಾದಂಥ ಮಾತುಗಳನ್ನು ಮಹೇಶ್ ತೆಂಗಿನಕಾಯಿ ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾಂತರಾಜ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.